ಇದೀವಿ ಯಾಕಂದರೆ ಅವನು ಹೊರಗಡೆಗೆ ಬರ್ತಿರುವಂಥ ದೃಶ್ಯಾವಳಿಗಳು ಅಂದರೆ ಇದೆಲ್ಲದೂ ಕೂಡ ಈ ಫೈಟ್ ಗೀಟ್ ಎಲ್ಲ ಮಾಡಿ ತಪ್ಪಿಸ್ಕೊತಾ ಇದ್ನಲ್ಲ, ಸೈಫ್ ಮೇಲೆ ದಾಳಿ ಸಂದರ್ಭದ ದೃಶ್ಯಗಳು, ಆರೋಪಿ ಮೆಟ್ಟಲುಗಳನ್ನು ಹತ್ತಾ ಇರುವಂಥ ದೃಶ್ಯಗಳು, ಮಧ್ಯರಾತ್ರಿ 1:37 ಸುಮಾರಿಗೆ ಅವನು ಎಂಟ್ರಿ ಆಗ್ತಾನೆ, ಟವಲ್ನಿಂದ ಮುಖ ಮುಚ್ಕೊಂಡು ಎಂಟ್ರಿ ಆಗ್ತಾನೆ. ಮಧ್ಯರಾತ್ರಿ 2:33ಕ್ಕೆ ಕೆಳಗಿಳಿದು ಬರ್ತಾನೆ. ಅಂದರೆ ಈ ಫೈಟ್ ಗೀಟ್ ಎಲ್ಲ ಮುಗಿದಾದ ಮೇಲೆ 50 ರಿಂದ 55 ನಿಮಿಷ ಅವ್ರ ಮನೆಯಲ್ಲೇ ಇದ್ದ. ನೋಡಿ, ಅವನು ಹೋಗ್ತಿರುವಂಥ ದೃಶ್ಯಾವಳಿಗಳು ನೋಡಿ. ಒಂದು ಕಡೆಗೆ ಅವನು ಹತ್ತಾ ಇರುವಂಥ ದೃಶ್ಯಾವಳಿಗಳು 1:37 ಸುಮಾರಿಗೆ, 2:15 ಸುಮಾರಿಗೆ ಆರೋಪಿ ಫೈಟ್ ಗೀಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಿರುವಂಥ ದೃಶ್ಯಾವಳಿಗಳು. ಆ ಸಂದರ್ಭದಲ್ಲಿ ಅವನು ಈ ಮುಖದ ಏನು ಮಾಸ್ಕ್ ಹಾಕೊಂಡಿದ್ನಲ್ಲ, ಅವನು ಬಟ್ಟೆ ಕಟ್ಕೊಂಡಿದ್ನಲ್ಲ, ಅದನ್ನು ಕಟ್ಟದನೇ ಕೆಳಗಡೆ ಇಳಿತಾ ಇದ್ದಾನೆ. ನೋಡಿ, ಈ ಫೈಟ್ ಗೀಟ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇರೋದು. ಆವಾಗಲೂ ಕೂಡ ಬ್ಯಾಗ್ ಎತ್ಕೊಂಡೇ ಬಂದಿದ್ದಾನೆ, ಹೋಗ್ತಾನೂ ಬ್ಯಾಗ್ ಎತ್ಕೊಂಡೇ ಹೋಗ್ತಾ ಇದ್ದಾನೆ. ಆದರೆ ಮುಖನ ಕವರ್ ಮಾಡ್ಕೊಂಡಿದ್ದಾನೆ. ಹೆಂಗೆ ಹೋದ ಅವನು ಒಳಗಡೆಗೆ? ಯಾರು ಇವನ್ನ ಬಿಟ್ಟರು? ಇವೆಲ್ಲ ಪ್ರಶ್ನೆಗಳಿವೆ. ಒಂದು ಕಡೆಗೆ ಎಂಟ್ರಿ ಕೊಡ್ತಾ ಇರೋದು, ಇನ್ನೊಂದು ಕಡೆಯಿಂದ ಎಕ್ಸಿಟ್ ತಗೋತಾ ಇರೋದು. 50 ರಿಂದ 55 ನಿಮಿಷ ಅವನು ಸೈಫ್ ಅಲಿ ಖಾನ್ ಮನೆಯಲ್ಲೇ ಇದ್ದಾನೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆರೋಪಿ ಮೇಲ್ಗಡೆಗೆ ಹೋಗ್ತಾ ಇರೋದು, ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ತಾ ಇರೋದು. ಅದಾದ ನಂತರ 2:15 ಸುಮಾರಿಗೆ ಅವನು ಮೆಟ್ಟಿಲುಗಳನ್ನು ಇಳಿತಾ ಇರೋದು. 2 ದೃಶ್ಯಗಳನ್ನು ನಾವು ತೋರಿಸಿದ್ವಿ. ಕೇವಲ ಸೈಫ್ ಅಲಿ ಖಾನ್ ಮೇಲೆ ಮಾತ್ರ ಅಲ್ಲ, ಶಾರುಖ್ ಖಾನ್ ಮೇಲೂ ಕೂಡ ದಾಳಿಗೆ ಏನಾದರೂ ಸಂಚು ಮಾಡಲಾಗಿತ್ತಾ? ಶಾರುಖ್ ಖಾನ್ ಮೇಲೂ ಕೂಡ ದಾಳಿಗೆ ದುಷ್ಕರ್ಮಿಗಳು ಸಂಚು ಮಾಡಿದರಂತೆ. ಅವ್ರ ಮೇಲೂ ಕೂಡ ದಾಳಿ ಮಾಡಬೇಕು ಅಂತ ಪ್ಲಾನ್ ಅನ್ನು ಹೆಣೆಯಲಾಗಿತ್ತು. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಈ ಮಾಹಿತಿ ಬಹಿರಂಗಗೊಂಡಿದೆ. ಸೈಫ್ ಅಲಿ ಖಾನ್ ಮೇಲೆ ಯಾರು ದಾಳಿ ಮಾಡೋದಲ್ಲ, ಅದೇ ಗ್ಯಾಂಗ್ ಶಾರುಖ್ ಖಾನ್ ಮೇಲೂ ಕೂಡ ದಾಳಿ ಮಾಡಬೇಕು ಅಂತ ಪ್ಲಾನ್ ಹಾಕಿತ್ತು. ಆದರೆ ಇವನು ಸಿಕ್ಕಿಬಿದ್ದಾದ್ಮೇಲೆ ಎಲ್ಲ ವಿವರಗಳನ್ನು ಕೂಡ ಇವನು ಬಾಯಿ ಬಿಟ್ಟಿದ್ದಾನೆ. ಜನವರಿ 14ನೇ ತಾರೀಕು ಶಾರುಖ್ ಖಾನ್ ಮನೆ ಮೇಲೆ ದಾಳಿ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡಿದರು. ಯಾಕಂದರೆ ಆ ಸಂದರ್ಭದಲ್ಲಿ ಈ ಶಾರುಖ್ ನಿವಾಸ ಏನಿದೆಯಲ್ಲ, ಮನ್ನತ್, ಅಲ್ಲಿ ಒಂದು ಕಬ್ಬಿಣದ ಏಣಿಯೊಂದು ಪತ್ತೆಯಾಗಿತ್ತು, ಸ್ಟೀಲ್ ಲ್ಯಾಡರ್.